ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರೋ ಜಮ್ಮು ಕಾಶ್ಮೀರದ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಈ ಸಂಪೂರ್ಣ ಘಟನೆಗೆ ನಿರ್ಣಾಯಕ ಹೆಜ್ಜೆ ಅನ್ನೋ ರೀತಿಯಲ್ಲಿ PM ನರೇಂದ್ರ ಮೋದಿ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತ ಉನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಆಗಿದೆ. ಯಾರ್ಯಾರಿರ್ತಾರೆ ಇದರಲ್ಲಿ? ದೇಶದ ಗೃಹ ಮಂತ್ರಿ, ಪ್ರೈಮ್ ಮಿನಿಸ್ಟರ್ ಇದನ್ನು ಚೇರ್ ಮಾಡ್ತಾರೆ, ಮುನ್ನಡೆಸ್ತಾರೆ. ಅವರನ್ನು ಬಿಟ್ಟು ದೇಶದ ಗೃಹ ಸಚಿವರು, ರಕ್ಷಣಾ ಸಚಿವರು, ಹಣಕಾಸು ಮಂತ್ರಿ, ವಿದೇಶಾಂಗ ಸಚಿವರು. ಟಾಪ್ 4 ಮೋದಿ ಮಿನಿಸ್ಟರ್ಸ್ ಅಥವಾ ದೇಶದ ಪ್ರಧಾನಮಂತ್ರಿಗಳ ನಂತರದ 4 ಮಿನಿಸ್ಟರ್ಸ್ ಇರ್ತಾರೆ. ಇವರ ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಕೂಡ ಇರ್ತಾರೆ. ಈ ಹುದ್ದೆಯಲ್ಲಿರೋ ಅಜಿತ್ ದೋವಲ್ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಇದರಲ್ಲಿ ಈಗಾಗಿರೋ ಘಟನೆಗೆ ಸಂಬಂಧಪಟ್ಟಂತೆ, ಮುಂದೆ ಇಡಬಹುದಾದ ಹೆಜ್ಜೆಗೆ ಸಂಬಂಧಪಟ್ಟಂತೆ ಭಾರತ ಡಿಪ್ಲೊಮ್ಯಾಟಿಕಲಿ, ಮಿಲಿಟರಿಲಿ, ಸ್ಟ್ರಾಟಜಿಕಲಿ ಯಾವ ರೀತಿ ಆಕ್ಷನ್ ತಗೋಬೇಕು, ನಮ್ಮ ಪ್ರತೀಕಾರ ಯಾವ ರೀತಿ ಆಗಿರಬೇಕು, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬೇಸಿಕ್ ಸ್ಟ್ರಕ್ಚರ್ ಅನ್ನ, ಒಂದಷ್ಟು ಪ್ರಾಥಮಿಕವಾದಂತಹ ಡಿಸ್ಕಷನ್ ಅನ್ನ CCS ಮೀಟಿಂಗ್ ನಲ್ಲಿ ಈಗ ನಡೆಸಲಾಗಿರುತ್ತೆ. ಇದಕ್ಕೂ ಮುಂಚೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 3 ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಮೀಟಿಂಗ್ ನಡೆಸಿದರು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್, ನೇವಿ ಚೀಫ್ ದಿನೇಶ್ ತ್ರಿಪಾಠಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಇದರಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ 3 ಸೇನೆಗಳು ಹೈ ಕಾಂಬ್ಯಾಟ್ ಅಲರ್ಟ್ನಲ್ಲಿರುವಂತೆ ಹೇಳಿದ್ದಾರೆ. ಅಂದರೆ ಯುದ್ಧ ಬಂದರೂ ರೆಡಿಯಾಗಿರಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಎಲ್ಲೆಲ್ಲಿ ಉಗ್ರ ಚಟುವಟಿಕೆಗಳು ನಡೀತಾ ಇರೋ ಶಂಕೆ ಇದೆಯೋ ಅಲ್ಲೆಲ್ಲ ಹೆಚ್ಚಿನ ಗಮನ ಹರಿಸಿ ಹುಡುಕಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಈ ವೇಳೆ ಭಾರತವನ್ನು ಹೆದರಿಸೋಕೆ ಯಾರಿಗೂ ಸಾಧ್ಯ ಇಲ್ಲ, ಇದರ ಹಿಂದೆ ಇರೋರನ್ನ ಹುಡುಕಿ ಹೊಡಿತೀವಿ, ಶೀಘ್ರದಲ್ಲಿ ಇದಕ್ಕೆ ಪ್ರತಿಕಾರ ಹೇಳ್ತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಪಾಕಿಸ್ತಾನದಿಂದ ಮಹತ್ವದ ಸುದ್ದಿ ಬರ್ತಾ ಇದೆ. ಈ ದಾಳಿಯಿಂದ ಪ್ರತಿ ನಿಮಿಷದಿಂದ ಪಾಕಿಸ್ತಾನದ ಏರ್ ಫೋರ್ಸ್ ಹೈ ಅಲರ್ಟ್ನಲ್ಲಿದೆ ಅಂತ ಗೊತ್ತಾಗಿದೆ. ಗಡಿಯಲ್ಲಿರುವ ಹಳ್ಳಿಗಳನ್ನು ಖಾಲಿ ಮಾಡಿಸಿ ಅಲ್ಲಿ ಹೆಚ್ಚಿನ ಸೇನಾ ನಿಯೋಜನೆ ಮಾಡೋಕೆ ಮುಂದಾಗಿದ್ದಾರೆ. ಈಗ ಆಲ್ರೆಡಿ ಕರಾಚಿ ವಾಯುನೆಲೆಯಿಂದ ಭಾರತದ ಗಡಿ ಭಾಗದಲ್ಲಿರೋ ಲಾಹೋರ್ ಮತ್ತು ರಾವಲ್ಪಿಂಡಿ ನಗರಗಳಿಗೆ ಸೇನಾ ವಿಮಾನಗಳನ್ನು ಕಳಿಸಿದ್ದಾರೆ. ಗಾಬರಿಯಿಂದ ಇಂಡಿಯಾ ಎಲ್ಲಿ ಹೊಡೆದು ಬಿಡುತ್ತೋ, ರೆಡಿಯಾಗಿರಬೇಕು ನಾವು ಅಂತ ಹೆದರ್ಕೊಂಡ್ಬಿಟ್ಟಿದ್ದಾರೆ ಪಾಕಿಗಳು. ಇದೆಲ್ಲದರ ಮಧ್ಯೆ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಆಪರೇಷನ್ ಕೂಡ ಶುರುವಾಗಿದೆ. ಸೇನೆ, CRPF, ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಉಗ್ರರು ಮತ್ತು ಈ ಉಗ್ರರಿಗೆ ಸಹಾಯ ಮಾಡಿದವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗಾಗಲೇ 240ಕ್ಕೂ ಅಧಿಕ ಜನರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇವರ ಜೊತೆಗೆ ಶ್ವಾನದಳ, ಪ್ಯಾರಾಮಿಲಿಟರಿ ಫೋರ್ಸ್, ಇಂಟೆಲಿಜೆನ್ಸ್ ವಿಂಗ್ ಸೇರಿದಂತೆ ಎಲ್ಲರೂ ಯುದ್ಧೋಪಾದಿಯಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಘಟನೆ ನಡೆದ ಸುತ್ತಲೂ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಸೇನೆ ಆಪರೇಷನ್ ನಡೆಸ್ತಾ ಇದೆ. ಹೈವೇಗಳಲ್ಲಿ ಹೊಸ ಚೆಕ್ ಪಾಯಿಂಟ್ಗಳನ್ನು ಸೆಟಪ್ ಮಾಡಲಾಗಿದೆ. ಕ್ವಿಕ್ ರಿಯಾಕ್ಷನ್ ಟೀಮ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದಲ್ಲಿ ಇನ್ಮೇಲೆ ಶಾಶ್ವತವಾಗಿ ಸೇನೆ ಇರಿಸೋಕೆ, ಅಂದರೆ ಎಲ್ಲೆಲ್ಲಿ ಸೂಕ್ಷ್ಮ ಜಾಗ ಇದೆಯೋ ಅಂತ ಪ್ರವಾಸಿ ಜಾಗದಲ್ಲಿ ಸೇನೆ ಇಡೋಕೆ ನಿರ್ಧಾರ ಮಾಡಲಾಗಿದೆ. ಮುಂದಿನ ಜುಲೈ 3ರಿಂದ ಅಮರನಾಥ ಯಾತ್ರೆ ಶುರುವಾಗಲಿದ್ದು ಅದಕ್ಕೂ ಹೆಚ್ಚಿನ ಸೆಕ್ಯೂರಿಟಿ ಕೊಡೋಕೆ ಸೇನೆ ಮುಂದಾಗಿದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ತಂಗ್ ಮಾರ್ಗ್ ಏರಿಯಾದಲ್ಲಿ ಉಗ್ರರು ಮತ್ತು ಭದ್ರತಾ ಪಡೆಗಳ ಮಧ್ಯೆ ಗುಂಡಿನ ಚಕಮಕಿನೂ ಶುರುವಾಗಿದೆ. ಈ ಚಕಮಕಿಯಲ್ಲಿ ಟಾಪ್ TRF ಕಮಾಂಡರ್ ಟ್ರ್ಯಾಪ್ ಆಗಿದ್ದಾನೆ, ಸುತ್ತುವರೆದಿದ್ದಾರೆ ಭದ್ರತಾ ಪಡೆಗಳು ಅಂತ ಗೊತ್ತಾಗ್ತಾ ಇದೆ. ಗುಪ್ತಚರ ಮಾಹಿತಿ ಮೇರೆಗೆ ಆ ಪ್ರದೇಶದಲ್ಲಿ ಸೇನೆ ಸುತ್ತುವರೆದಿದೆ, ಕಾರ್ಯಾಚರಣೆ ನಡೀತಾ ಇದೆ. ಇತ್ತ ದಾಳಿ ಮಾಡಿದ ಉಗ್ರರ ಬಗ್ಗೆ ರೇಖಾಚಿತ್ರಗಳನ್ನು ರಿಲೀಸ್ ಮಾಡಲಾಗಿದ್ದು, ಪ್ರತ್ಯಕ್ಷದರ್ಶಿಗಳ ಮಾಹಿತಿ ಮೇರೆಗೆ ರಿಲೀಸ್ ಮಾಡಲಾಗಿದ್ದು, 20 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಿಸಿದ್ದಾರೆ ಅವರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಜಮ್ಮು ಕಾಶ್ಮೀರ ಪೊಲೀಸರು. ಈ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಿಸಿದ್ದಾರೆ. ದಾಳಿಯಲ್ಲಿ ಸಾವನ್ನಪ್ಪಿದ 2 ಸ್ಥಳೀಯರ ಅಂತ್ಯಕ್ರಿಯೆಯಲ್ಲಿ ಖುದ್ದು ಒಮರ್ ತಾವು ಹೋಗಿ ಪಾಲ್ಗೊಂಡಿದ್ದಾರೆ.
ಈ ಪಹಲ್ಗಾಮ್ ದಾಳಿಗೆ ವಿಪಕ್ಷಗಳು ತೀವ್ರ ಖಂಡನೆ ವ್ಯಕ್ತಪಡಿಸ್ತಾ ಇವೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಶ್ಮೀರ ದಾಳಿ ಸಂಬಂಧ ಅಮಿತ್ ಶಾ ಅವರಿಂದ ಅಪ್ಡೇಟ್ ಪಡ್ಕೊಂಡಿದ್ದೀನಿ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸ್ತೀನಿ. ಸರ್ಕಾರ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹಿರಿಯ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು, ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ದೇಶ ಒಂದಾಗಬೇಕು. ಉಗ್ರರು ದೇಶದ ಐಕ್ಯತೆಗೆ ಧಕ್ಕೆ ತಂದಿದ್ದಾರೆ. ಅಮಿತ್ ಶಾ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಅವರು ಕಠಿಣ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ. ಉಗ್ರ ದಾಳಿ ಬಗ್ಗೆ ಚರ್ಚಿಸೋಕೆ ಕೇಂದ್ರ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಲಿ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಾರ್ಟಿಯ ವರ್ಕಿಂಗ್ ಕಮಿಟಿ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇತ್ತ ಎಐಎಂಐಎಂ ಅಧ್ಯಕ್ಷ ಅಸದುದ್ದೀನ್ ಓವೈಸಿ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧವೇ ಕಿಡಿಕಾರಿದ್ದಾರೆ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದ್ದಾರೆ. ಇದು ಉರಿ ಹಾಗೂ ಪುಲ್ವಾಮಾಗಿಂತಲೂ ಭೀಕರ ದಾಳಿ. ಪಕ್ಕದ ದೇಶದಿಂದ ಬಂದಿರೋ ಉಗ್ರರ ವಿರುದ್ಧ ಮೋದಿ ಸರ್ಕಾರ ಕ್ರಮ ತಗೋಬೇಕು. ಸರಿಯಾಗಿ ಆ ಉಗ್ರರಿಗೆ ಪಾಠ ಕಲಿಸಬೇಕು. ನಮ್ಮ ಡಿಟರೆನ್ಸ್ ಪಾಲಿಸಿಯನ್ನೇ ರೀಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ನಾವು ಹೇಗೆ ನಮ್ಮ ರಕ್ಷಣಾ ನೀತಿಯನ್ನು ಅನುಸರಿಸ್ತಾ ಇದ್ದೀವಿ, ಸ್ವಲ್ಪ ಸಾಫ್ಟ್ ಆಯಿತು, ಇನ್ನು ಹಾರ್ಶ್ ಆಗಿ ವರ್ತಿಸಬೇಕು ನಾವು ಉಗ್ರರ ವಿರುದ್ಧ ಅಂತ ಓವೈಸಿ ಕರೆ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಹುಲ್ ಗಾಂಧಿ ಅವರ ವಾಮೈದ ಬಾವ ರಾಬರ್ಟ್ ವಾದ್ರಾ ದೊಡ್ಡ ವಿವಾದವನ್ನು ಹುಟ್ಟುಹಾಕಿದ್ದಾರೆ. ದೇಶದಲ್ಲಿ ಬಿಜೆಪಿ ಹಿಂದುತ್ವದ ಧೋರಣೆಯನ್ನು ಅನುಸರಿಸ್ತಾ ಇದೆ. ಅದರಿಂದ ಮುಸ್ಲಿಮರಿಗೆ ನಾವು ವೀಕ್ ಆಗಿದ್ದೀವಿ ಅನ್ನೋ ಫೀಲಿಂಗ್ ಬಂದಿದೆ. ಹಾಗಾಗಿನೇ ಇದು ದಾಳಿಯಾಗಿದೆ ಅನ್ನೋ ರೀತಿಯಲ್ಲಿ ರಾಬರ್ಟ್ ವಾದ್ರಾ ಮಾತನಾಡಿದ್ದಾರೆ. ಅದಕ್ಕೆ ನೀವು ಹಿಂದೂನ ಮುಸ್ಲಿಮ ಅಂತ ಐಡೆಂಟಿಫೈ ಮಾಡಿ ದಾಳಿ ಮಾಡಿದ್ದಾರೆ. ಇದು ಮೋದಿಗೆ ಕ್ಲಿಯರ್ ಮೆಸೇಜ್ ಅಂತ ರಾಬರ್ಟ್ ವಾದ್ರಾ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. ಸೋನಿಯಾರ ಅಳಿಯ ನಾಚಿಕೆ ಇಲ್ಲದೇನೆ ಉಗ್ರ ದಾಳಿಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ಈ ರಾಬರ್ಟ್ ವಾದ್ರಾಗೆ ಇವ್ರು ನೋಡಿದ್ರೆ ಬಹಳ ಅಯ್ಯೋ ಪಾಪ ವಿಚಿತ್ರ ಅನ್ಸ್ಬಿಡುತ್ತೆ. ಇವ್ರು ನೋಡಿದಾಗಲೆಲ್ಲ ಬರ್ತಾರೆ, ಮೈಕ್ ಇಟ್ಕೊಂಡಾಗ್ಲೆಲ್ಲ ಏನು ಹೇಳ್ತಾರೆ ಗೊತ್ತಾ, ಇವರು ಮೀಡಿಯಾದವ್ರು ಮೈಕ್ ಇಟ್ಕೊಂಡಾಗ್ಲೆಲ್ಲ ನಾನು ರಾಜಕೀಯಕ್ಕೆ ಬರಲಿ ಅಂತ ದೇಶದ ಜನ ಕಾಯ್ತಾ ಇದ್ದಾರೆ ನನ್ನನ್ನು ಅಂತ ಪ್ರತಿ ಸಲ ಹೇಳಿಕೆ ಕೊಡ್ತಾರೆ. ರಾಹುಲ್ ಗಾಂಧಿನ ಕೇಳಿ ಎಲೆಕ್ಷನ್ ಗೆಲ್ಲೋದು ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಪಹಲ್ಗಾಮ್ ದಾಳಿ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಈ ದಾಳಿಯಲ್ಲಿ ಸಾವಿಗೀಡಾದವರ 28 ಜನರ ಪೈಕಿ ಕುದುರೆ ಮೇಲೆ ಸವಾರಿ ಮಾಡಿಸ್ತಾ ಇದ್ದ ಕುದುರೆ ಮಾಲೀಕ ಸಯೀದ್ ಅದಿಲ್ ಹುಸೇನ್ ಅವರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಪ್ರವಾಸಿಗರ ಮೇಲೆ ದಾಳಿ ಮಾಡೋಕೆ ಬಂದ ಉಗ್ರರೊಂದಿಗೆ ಈತ ಬರಿಗೈಲಿ ಹೋರಾಟ ಮಾಡಿದ್ರು. ಆ ಉಗ್ರರ ಬಳಿ ಇದ್ದಂತಹ ಬಂದೂಕನ್ನ ಕಿತ್ತುಕೊಳ್ಳೋಕೆ ಪ್ರಯತ್ನ ಪಟ್ಟು, ಯಾಕೆ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು. ಪಾಪ ಟೂರಿಸ್ಟ್ಗಳು ಬಂದ್ರೇನೆ ಹೊಟ್ಟೆಪಾಡು ಇವ್ರದೆಲ್ಲ. ಸಯೀದ್ ಅದಿಲ್ ಹುಸೇನ್ ಅಂತ ಇವ್ರ ಹೆಸರು. ಅವರು ಉಗ್ರರನ್ನ ತಡೆಯೋಕೆ ಹೋಗಿ ನೀನೇ ನಮ್ಮ ತಡೆಯಕ್ಕೆ ಬರ್ತೀಯಾ ಅಂತ ಹೇಳಿ ಉಗ್ರರು ಆತನನ್ನ ಕೂಡ ಹೊಡೆದುಕೊಂಡಿದ್ದಾರೆ. ಆತನ ತಂದೆ ಸಯೀದ್ ಹೈದರ್ ಶಾ ಅತ್ತಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ನಮ್ಮ ಕುಟುಂಬಕ್ಕೆ ಜೀವನ ಸಾಗಿಸೋಕೆ ಆಧಾರವಾಗಿದ್ದ ನಮ್ಮ ಮಗ ಕುದುರೆಯಲ್ಲಿ ಇಲ್ಲಿಗೆ ಬಂದಿರೋ ಅತಿಥಿಗಳನ್ನ ಕರ್ಕೊಂಡು ಹೋಗಿ ಬಿಟ್ಟು ಆದಾಯ ಗಳಿಸ್ತಾ ಇದ್ದ, ಅವನನ್ನು ಕೊಂದು ಹಾಕಿದ್ದಾರೆ ಅಂತ ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಈ ಉಗ್ರ ದಾಳಿಯಿಂದಾಗಿ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬೀಳೋ ಥರ ಕಾಣಿಸ್ತಾ ಇದೆ. ಈಗ ಪ್ರತಿ ವಾರ ಶ್ರೀನಗರಕ್ಕೆ ಸುಮಾರು 60ರಿಂದ 70 ಸಾವಿರ ಪ್ರಯಾಣಿಕರು ವಿಮಾನದಲ್ಲಿ ಹೋಗ್ತಾ ಇದ್ರು. ಆದ್ರೀಗ ಈ ದಾಳಿಯಿಂದಾಗಿ 15 ಸಾವಿರ ಪ್ರಯಾಣಿಕರು ತಮ್ಮ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ಕೆಲವರು ರೀಶೆಡ್ಯೂಲ್ ಮಾಡಿ ಅಂತ ಡೊಮೆಸ್ಟಿಕ್ ಏರ್ಲೈನ್ಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ದೇಶದ ಅತಿ ದೊಡ್ಡ ಏರ್ಲೈನ್ ಇಂಡಿಗೋ ಅತಿ ಹೆಚ್ಚು ಅಂದರೆ 7,500 ಮನವಿಗಳನ್ನು ಅದು ಪಡೆದಿದೆ. ಇಂಡಿಗೋ ಈ ಉಗ್ರ ದಾಳಿಗೆ ಜಾಗತಿಕವಾಗೂ ಕೂಡ ಭಾರಿ ಖಂಡನೆ ವ್ಯಕ್ತ ಆಗ್ತಾ ಇದೆ. ದಾಳಿಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸಂತಾಪ ಸೂಚಿಸ್ತೀವಿ ಅಂತ ಚೀನಾದ ವಿದೇಶಾಂಗ ಇಲಾಖೆ ವಕ್ತಾರ ಗುವೋ ಜಿಯಾಕುನ್ ಹೇಳಿದ್ದಾರೆ. ಜೊತೆಗೆ ಭಾರತದಲ್ಲಿರೋ ಚೀನಾ ರಾಯಭಾರಿ ಕಚೇರಿ ಕೂಡ ದಾಳಿಯನ್ನ ಖಂಡಿಸಿದೆ. ಇಂತಹ ಭಯಾನಕ ದಾಳಿಯಿಂದಾಗಿ ನಮಗೆ ನೋವಾಗಿದೆ ಅಂತ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನೀಸ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಯುರೋಪಿಯನ್ ಯೂನಿಯನ್ ವಿದೇಶಾಂಗ ವ್ಯವಹಾರಗಳ ಪ್ರತಿನಿಧಿ ಕಾಜಾ ಕಲ್ಲಾಸ್, ಡೆನ್ಮಾರ್ಕ್ ಪಿಎಂ ಮ್ಯಾಟ್ರೆ ಫ್ರೆಡ್ರಿಕ್ಸನ್ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅತ್ತ ಬಾಂಗ್ಲಾ ಕೂಡ ಉಗ್ರ ದಾಳಿಯನ್ನ ಕಟುವಾಗಿ ಖಂಡಿಸಿದೆ. ಮೃತಪಟ್ಟವರಿಗೆ ಸಂತಾಪ ಸೂಚಿಸ್ತೀವಿ ಅಂತ ಬಾಂಗ್ಲಾ ಸರ್ಕಾರ ಸ್ಟೇಟ್ಮೆಂಟ್ ಅನ್ನೇ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದೆ. ಕಾಶ್ಮೀರ ದಾಳಿಗೆ ಸಂಬಂಧಪಟ್ಟಂತೆ ಬಿಸಿಸಿಐ ಕೂಡ ಸಂಭ್ರಮಾಚರಣೆಗಳನ್ನು ಕಮ್ಮಿ ಮಾಡೋಕೆ ನಿರ್ಧಾರ ಮಾಡಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ಗಳ ನಡುವೆ ನಡೀತಾ ಇರುವಂತಹ ಮ್ಯಾಚ್ನಲ್ಲಿ ಆಟಗಾರರೆಲ್ಲ ಕೈಗೆ ಕಪ್ಪು ಪಟ್ಟಿ ಧರಿಸಿ ಆಡ್ತಾರೆ. ಈ ಪಂದ್ಯಕ್ಕೆ ಎಂದಿನಂತೆ ಚೇರ್ ಲೀಡರ್ಸ್ ಇರೋದಿಲ್ಲ. ಬೌಂಡ್ರಿ, ಸಿಕ್ಸರ್, ವಿಕೆಟ್ ಎಲ್ಲ ಬಿದ್ದಾಗ ಯಾವುದೇ ರೀತಿ ಪಟಾಕಿ ಸಂಭ್ರಮಾಚರಣೆ ಇರೋದಿಲ್ಲ. ಆ ಮೂಲಕ ದಾಳಿಗೆ ಖಂಡನೆ ವ್ಯಕ್ತಪಡಿಸಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಉಗ್ರ ದಾಳಿಯಿಂದಾಗಿ ಪಾಕ್ ಜೊತೆ ಟೀಮ್ ಇಂಡಿಯಾ ಇನ್ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕ್ರಿಕೆಟ್ ಅನ್ನು ಆಡಬಾರದು, ICC ಟೂರ್ನಮೆಂಟು ಆಡಬಾರದು ಅಂತ ಆಗ್ರಹ ಈಗ ಜೋರಾಗ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿಗೆ RSS ಪ್ರತಿಕ್ರಿಯೆ ಕೊಟ್ಟಿದೆ. ಉಗ್ರ ದಾಳಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ RSSನ ಸುನಿಲ್ ಅಂಬೇಕರ್ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಹಿಂದೂಗಳ ಅಂತ ಕೇಳಿ ಗುಂಡಿನ ದಾಳಿ ಮಾಡಿರೋದು ಕೇಳಿದ್ರೆ
ಆಕ್ರೋಶ ಬರುತ್ತೆ ಅಂತ ಹೇಳಿದ್ದಾರೆ. ಏನೋ ದಾಳಿ ನಡೆದ 2 ಗಂಟೆಗಳ ಬಳಿಕ ಕಾಶ್ಮೀರದ ಮಸೀದಿಗಳಲ್ಲಿ ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಪಹಲ್ಗಾಮ್ ದಾಳಿ ಇಸ್ಲಾಂ ಮತ್ತು ಮಾನವೀಯತೆಗೆ ವಿರುದ್ಧವಾಗಿದೆ, ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ, ಈ ದಾಳಿ ಕಾಶ್ಮೀರದ ಶಾಂತಿ ಮತ್ತು ಏಕತೆ ಹಾಳು ಮಾಡೋ ಪಿತೂರಿಯಾಗಿದೆ, ಕಾಶ್ಮೀರ ಭಯೋತ್ಪಾದಕರ ಪಾಲಾಗೋಕೆ ನಾವು ಬಿಡಲ್ಲ ಅಂತ ಕಾಶ್ಮೀರದ ಮಸೀದಿಗಳಲ್ಲಿ ಈ ರೀತಿ ಅನೌನ್ಸ್ ಮಾಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಬಂದಿದ್ದಾವೆ. ಅಲ್ಲದೆ ಕಾಶ್ಮೀರದ ಧಾರ್ಮಿಕ ಮುಖಂಡರು ಪ್ರವಾಸಿಗರ ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ಇಂಥ ಹೇಯ ಕೃತ್ಯ ನಡೆಸೋರನ್ನ ಸುಮ್ಮನೆ ಬಿಡಬಾರದು ಅಂತ ಆಗ್ರಹ ಮಾಡಿದ್ದಾರೆ. ಇದೇ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಪಹಲ್ಗಾಮ್ ದಾಳಿ ವಿರೋಧಿಸಿ ಸ್ಥಳೀಯ ಜನ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಮಂಗಳವಾರ ನಡೆದ ಉಗ್ರ ದಾಳಿ ನಂತರ ಬುಧವಾರ ಜಮ್ಮು ಕಾಶ್ಮೀರದಲ್ಲಿ ನ್ಯೂಸ್ ಪೇಪರ್ನ ಪ್ರಮುಖ ಪುಟಗಳನ್ನ ಕಪ್ಪು ಬಣ್ಣದಲ್ಲಿ ಪ್ರಿಂಟ್ ಮಾಡಲಾಗಿದೆ. ಕಾಶ್ಮೀರಿ ನ್ಯೂಸ್ ಪೇಪರ್ಸ್ ಈ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ ಗೌರವ ಮತ್ತು ದಾಳಿಯ ವಿರುದ್ಧ ಪ್ರತಿಭಟನಾ ಸೂಚಕವಾಗಿ ಕಾಶ್ಮೀರಿ ಮಾಧ್ಯಮಗಳು ಈ ರೀತಿ ರಿಪೋರ್ಟ್ ಮಾಡಿವೆ. ಹೆಡ್ಲೈನ್ಗಳನ್ನು ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿ ಪ್ರಿಂಟ್ ಮಾಡಲಾಗಿದೆ. ಗ್ರೇಟರ್ ಕಾಶ್ಮೀರ್, ರೈಸಿಂಗ್ ಕಾಶ್ಮೀರ್, ಕಾಶ್ಮೀರ್ ಉಜ್ಮಾ, ಅಫ್ತಾಬ್, ತಾಮೀಲ್, ಇರ್ಷಾದ್ ಈ ಎಲ್ಲ ಕಾಶ್ಮೀರಿ ಪತ್ರಿಕೆಗಳು ಈ ರೀತಿ ಉಗ್ರ ದಾಳಿಯನ್ನ ತೀವ್ರವಾಗಿ ವಿರೋಧಿಸಿವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಶ್ಮೀರ ಮೊದಲಿಗೆ ಹೋಲಿಸಿದ್ರೆ ಈಗ ಚೇಂಜ್ ಆಗಿದೆ ಅನ್ನೋ ವಿಶ್ಲೇಷಣೆ ನಡೀತಾ ಇದೆ. ಆದ್ರೆ ಆ ಚೇಂಜ್ ಆಗಬಾರದು ಅಂತ ಉಗ್ರರು ಪ್ರಯತ್ನ ಪಡ್ತಾ ಇದ್ದಾರೆ. ಮಟ್ಟ ಹಾಕಬೇಕು, ಈ ದೇಶ ಒಗ್ಗಟ್ಟಾಗಿದ್ದುಕೊಂಡು ಸ್ನೇಹಿತರೆ ಈ ಉಗ್ರರನ್ನ ಅವರ ಪ್ರಯತ್ನವನ್ನ. ಜಮ್ಮು ಕಾಶ್ಮೀರದ ಉಗ್ರ ದಾಳಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಗುಪ್ತಚರ ಇಲಾಖೆಯ ಫೇಲ್ಯೂರ್ನಿಂದ ಆಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಶ್ಮೀರದಿಂದ ಕನ್ನಡಿಗರನ್ನ ಸೇಫ್ ಆಗಿ ಕರೆತರೋಕೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಎಂದಿದ್ದಾರೆ. ಅಲ್ಲದೆ ಈ ಹಿಂದೆ ನಡೆದ ಪುಲ್ವಾಮಾ ಘಟನೆಯಲ್ಲೂ ಗುಪ್ತಚರ ಇಲಾಖೆ ಫೇಲ್ ಆಗಿತ್ತು ಅಂತ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಇನ್ನು ಸಿಎಂ ಸೂಚನೆ ಮೇರೆಗೆ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಸಾವನ್ನಪ್ಪಿದ ಕನ್ನಡಿಗರ ಮೃತದೇಹಗಳನ್ನ ರಾಜ್ಯಕ್ಕೆ ತಗೊಂಬರೋಕೆ ಕೆಲಸ ಶುರು ಮಾಡಿದ್ದಾರೆ. ಮೃತ ಶಿವಮೊಗ್ಗ ಮೂಲದ ಮಂಜುನಾಥ್ರ ಪತ್ನಿ ಪಲ್ಲವಿ ಅವ್ರನ್ನ ಲಾಡ್ ಮೀಟ್ ಮಾಡಿ ಧೈರ್ಯ ತುಂಬೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಯಾರಾದರೂ ಕನ್ನಡಿಗರು ಇದ್ದಾರಾ, ಅವ್ರಿಗೇನಾದರೂ ಹೆಲ್ಪ್ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ವಿಚಾರಿಸೋಕೆ ಸ್ಥಳೀಯ ಆಡಳಿತ, ಭದ್ರತಾ ಪಡೆಗಳು ಮತ್ತು ಕೇಂದ್ರ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಏನು ರಾಜ್ಯ ಸರ್ಕಾರ ಕಾಶ್ಮೀರದಲ್ಲಿರೋ ಕನ್ನಡಿಗರ ಸಹಾಯಕ್ಕೆ ಹೆಲ್ಪ್ ಲೈನ್ ಕೂಡ ಶುರು ಮಾಡಿದೆ. ಕರ್ನಾಟಕದಲ್ಲಿ ಪ್ರವಾಸ ನಿರ್ವಹಿಸ್ತಾ ಇರೋ ಟೂರ್ ಆಪರೇಟರ್ ಮತ್ತು ಟ್ರಾವೆಲ್ ಏಜೆಂಟರು ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ತೆರಳಿರೋ ಪ್ರಯಾಣಿಕರ ಮಾಹಿತಿಯನ್ನು ಕೊಡಬೇಕು ಅಂತ ಸರ್ಕಾರ ಹೇಳಿದೆ. ಇನ್ನು ಸದ್ಯ ಕಾಶ್ಮೀರ ಪ್ರವಾಸದಲ್ಲಿರೋ ಕೆಲ ಕನ್ನಡಿಗರು ತಾವು ಸೇಫ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಇನ್ನು ಉಗ್ರರು ಹಿಂದೂಗಳೇ ಅಂತ ಪ್ರಶ್ನಿಸಿ ದಾಳಿ ಮಾಡಿರೋದು ನಿಜಕ್ಕೂ ಅತ್ಯಂತ ಆಘಾತಕಾರಿ ವಿಚಾರ. ಅಂತವರ ವಿರುದ್ಧ ಕೇಂದ್ರ ಸರ್ಕಾರ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಉಗ್ರ ದಾಳಿಗೆ ಸಾವಿಗೀಡಾದವರ ಮೃತದೇಹಗಳನ್ನ ಆಯಾ ರಾಜ್ಯಗಳಿಗೆ ಕಳಿಸಿಕೊಡ್ಲಾಗ್ತಾ ಇದೆ. ಅಲ್ಲದೆ ಕಾಶ್ಮೀರದಲ್ಲಿರೋ ಪ್ರವಾಸಿಗರನ್ನ ತಮ್ಮ ತಮ್ಮ ರಾಜ್ಯಗಳಿಗೆ ಕರ್ಕೊಂಡ್ಬರೋಕೆ ದಿಲ್ಲಿಯಿಂದ ಕತ್ರಾಗೆ ವಿಶೇಷ ರೈಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಉಡುಪಿಯ 20 ಸದಸ್ಯರ ಟೀಮ್ ಇವತ್ತು ಪಹಲ್ಗಾಮ್ಗೆ ಹೋಗಬೇಕಾಗಿತ್ತು ಮತ್ತೊಂದು ಕಡೆ. ಆದರೆ ಅಲ್ಲಿನ ದಾಳಿಯಿಂದಾಗಿ ಪ್ರವಾಸ ರದ್ದುಗೊಳಿಸಿ ಶ್ರೀನಗರದ ಆಸುಪಾಸು ಅವರು ಸುತ್ತಾಟ ನಡೆಸಿ ವಾಪಸ್ ಆಗೋಕೆ ಪ್ಲಾನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರೂ ಸೇನೆ ಭಾರಿ ಕಟ್ಟೆಚ್ಚರ ವಹಿಸಿದೆ. ಕೆಲ ಕಡೆ ಸ್ಥಳೀಯರು ಉಗ್ರ ದಾಳಿ ಖಂಡಿಸಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಪ್ರವಾಸಿಗರು ಹೇಳಿಕೊಂಡಿದ್ದಾರೆ. ರಾಜ್ಯದ ಪ್ರವಾಸಿಗರು ಇನ್ನು ಗದಗದ 2, ವಿಜಯಪುರದ 11 ಜನ ಕಾಶ್ಮೀರ ಪ್ರವಾಸದಿಂದ ಸೇಫ್ ಆಗಿ ರಾಜ್ಯಕ್ಕೆ ಬಂದವರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಐಎಸ್ ಉಗ್ರ ಸಂಘಟನೆ ಕುರಿತು ಎನ್ಐಎ ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದೆ. ಮತ್ತೊಂದು ಕಡೆ ಇಸ್ಲಾಂ ಮೇಲೆ ನಂಬಿಕೆ ಇಲ್ಲದವರನ್ನ ಅಂದ್ರೆ ಅವರ ಭಾಷೆಯಲ್ಲಿ ಕಾಫಿರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸೋಕೆ ಐಎಸ್ ಉಗ್ರ ಸಂಘಟನೆ ದೊಡ್ಡ ಪ್ಲಾನ್ ಹಾಕಿದೆ ಅಂತ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಳಿದೆ. 2 ಗುಂಪುಗಳ ನಡುವೆ ಜಗಳ ಉಂಟು ಮಾಡೋದು, ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಡೋದು ಮೇನ್ ಪ್ಲಾನ್ ಅವರದು. ಐಎಸ್ ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿರೋರ ಬಂಧನಕ್ಕೂ ಇದು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆ ಬಂಧನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಿ ಅಂತ ತನ್ನ ಮಾಡ್ಯೂಲ್ಗಳಿಗೆ ನಿರ್ದೇಶನ ಕೊಟ್ಟಿದೆ. ಅಲ್ಲದೆ 2022ರಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ಕಾರ್ ಸ್ಫೋಟಕ್ಕೆ ಇದೇ ರೀತಿಯ ಪ್ರಚೋದನೆ ಕಾರಣ. ಐಎಸ್ ಮಾದರಿಯಲ್ಲೇ ಈ ದಾಳಿ ನಡೆದಿದೆ. 2019ರಲ್ಲಿ ಉಗ್ರಗಾಮಿ ಮೊಹಮ್ಮದ್ ಅಜರುದ್ದೀನ್ನ ಎನ್ಐಎ ಅರೆಸ್ಟ್ ಮಾಡಿದ ಕಾರಣಕ್ಕೆ ಕಾರ್ ಸ್ಫೋಟಿಸಲಾಗಿತ್ತು ಅಂತ ಹೇಳಿದ್ದಾರೆ. ಅಂದಹಾಗೆ 2019ರ ಕೊಯಮತ್ತೂರು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಸಲ್ಲಿಸಿದ 4ನೇ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲ ಉಲ್ಲೇಖ ಆಗಿದೆ. ಈ ಚಾರ್ಜ್ ಶೀಟಲ್ಲಿ ಹೊಸದಾಗಿ 4ರನ್ನ ಹೆಸರಿಸಲಾಗಿದೆ. 2025-26ರ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ವೇಗ ಒಂಚೂರು ಕಮ್ಮಿ ಆಗುತ್ತೆ ಅಂತ ವಿಶ್ವ ಬ್ಯಾಂಕ್ ಅಂದಾಜು ಮಾಡಿದೆ. ಇದಕ್ಕೆ ಜಾಗತಿಕ ಅನಿಶ್ಚಿತತೆಗಳ ಕಾರಣವನ್ನ ವರ್ಲ್ಡ್ ಬ್ಯಾಂಕ್ ಕೊಟ್ಟಿದೆ. ಕಳೆದ ಬಾರಿ ಭಾರತ 6.7% ವೇಗದಲ್ಲಿ ಬೆಳವಣಿಗೆ ಕಾಣುತ್ತೆ ಅಂತ ಹೇಳಿತ್ತು. ಈಗ ಅದನ್ನ 6.3%ಗೆ ಡೌನ್ ಗ್ರೇಡ್ ಮಾಡಿದೆ. ಮತ್ತೊಂದೆಡೆ ಭಾರತ ಭೇಟಿಯಲ್ಲಿರುವ ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಮತ್ತವರ ಕುಟುಂಬ ತಾಜ್ ಮಹಲ್ಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ರಿಯಾಕ್ಟ್ ಮಾಡಿದ ಜೆಡಿ ವಾನ್ಸ್, ತಾಜ್ ಮಹಲ್ ನಿಜವಾದ ಪ್ರೀತಿ ಮತ್ತು ಮನುಷ್ಯನ ಜಾಣ್ಮೆಯ ಚಿಹ್ನೆ. ಭಾರತದಂತಹ ಮಹಾನ್ ದೇಶಕ್ಕೆ ಇದೊಂದು ಕೊಡುಗೆ ಇದ್ದ ಹಾಗೆ ಅಂತ ಹೇಳಿದ್ದಾರೆ.
ಏನು JD ವ್ಯಾನ್ಸ್ ಅವ್ರನ್ನ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಆಗ್ರಾ ಏರ್ಪೋರ್ಟ್ನಲ್ಲೇ ವೆಲ್ಕಮ್ ಮಾಡ್ಕೊಂಡಿದ್ರು. ಏನೋ ವಿಧಾನಸೌಧವನ್ನ ಪ್ರವಾಸಿ ತಾಣ ಮಾಡೋಕೆ ಸರ್ಕಾರ ಮುಂದಾಗಿದೆ. ಇವರು ಮುಂದಾಗೋದೇನು, ಆಲ್ರೆಡಿ ಪ್ರವಾಸಿ ತಾಣ ಬೆಂಗಳೂರಿಗೆ ಬಂದವರೆಲ್ಲ ಫಸ್ಟ್ ಟೈಮ್ ಬರೋರೆಲ್ಲ ವಿಧಾನಸೌಧ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದೇ ಬರ್ತಾರೆ. ಬಟ್ ಇನ್ನೊಂಚೂರು ಅದಕ್ಕೆ ಒಂದಷ್ಟು ಹೊಸ ಸವಲತ್ತುಗಳನ್ನು ಕೊಡೋಕೆ ಮುಂದಾಗಿದೆ, ಒಂದಷ್ಟು ಆಪ್ಷನ್ಸ್ ಕೊಡೋಕೆ ಮುಂದಾಗಿದೆ ಸರ್ಕಾರ. ಸ್ಪೀಕರ್ UT ಖಾದರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ಮಾಡಿದ್ದು ಶುಲ್ಕ ನಿಗದಿ, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಒಳಗೆಲ್ಲ ಹೋಗಿ ಒಂದು ಮ್ಯೂಸಿಯಂ ನೋಡ್ಕೊಂಬರೋಕೆ ಗೈಡೆಡ್ ಟೂರ್ ವ್ಯವಸ್ಥೆ ಮಾಡೋಕೆ ಈಗ ಪ್ಲಾನ್ ಮಾಡಲಾಗಿದೆ. ಕನಿಷ್ಠ ₹20 ₹50 ಶುಲ್ಕ ನಿಗದಿ ಮಾಡೋಕೆ, ವಿದೇಶಿಗರಿಗೆ ₹150 ಶುಲ್ಕ ನಿಗದಿ ಮಾಡೋಕೆ ಪ್ರಸ್ತಾಪ ಮಾಡಲಾಗಿದೆ. ಏನೋ ಕೊಪ್ಪಳ ಜಿಲ್ಲೆ ಆನೆಗೊಂದಿಯಲ್ಲಿ ಶ್ರೀಕೃಷ್ಣ ದೇವರಾಯರ ಸಮಾಧಿ ಮೇಲೆ ಮಾಂಸ ಕ್ಲೀನ್ ಮಾಡಿದ 3 ವಿರುದ್ಧ FIR ದಾಖಲಾಗಿದೆ. ಆನೆಗೊಂದಿಯ ಹನುಮಂತ, ಫಕೀರಪ್ಪ ಮತ್ತು ಹುಲಗಪ್ಪ ಅನ್ನೋರ ಮೇಲೆ ಕೇಸ್ ದಾಖಲಾಗಿದೆ. ಭಾರಿ ವಿವಾದಕ್ಕೆ ಈಡಾಗಿತ್ತು. ಔರಂಗಜೇಬ್ ಸಮಾಧಿನ ಬಹಳ ಕೇರ್ ಮಾಡ್ತೀರಿ ನೀವು, ಆದ್ರೆ ಶ್ರೀಕೃಷ್ಣ ದೇವರಾಯರ ಸಮಾಧಿಯನ್ನ ಇಷ್ಟೊಂದು ಕೇವಲವಾಗಿ ನಡೆಸ್ಕೊಳ್ತಿದ್ದೀರಾ ಅನ್ನೋ ಆಕ್ರೋಶ ಹೊರಬಿದ್ದಿತ್ತು. ಇದೇ ಟೈಮ್ನಲ್ಲಿ ಔರಂಗಜೇಬ್ ಸಮಾಧಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಹೊರಬಿದ್ಬಿಟ್ಟಿದೆ. ಈಗ RTI ಹಾಕಲಾಗಿತ್ತು ಎಷ್ಟು ಖರ್ಚು ಮಾಡಿದೆ ರಕ್ಷಣೆ ಕೊಡೋಕೆ ಅಂತ. ಕಳೆದ 10 ವರ್ಷಗಳಲ್ಲಿ 12 ಲಕ್ಷ ರೂಪಾಯಿಗೂ ಅಧಿಕ ದುಡ್ಡನ್ನ ಔರಂಗಜೇಬ್ ಸಮಾಧಿ ರಕ್ಷಣೆಗೆ ಖರ್ಚು ಮಾಡಲಾಗಿದೆ ಅಂತ RTI ಮಾಹಿತಿ ಈಗ ಬಹಿರಂಗ ಆಗಿದೆ. ಏನೋ ಕುರಿ ಕಾಯ್ಕೊಂಡು ಓದ್ತಾ ಇದ್ದ ಯುವಕರೊಬ್ಬರು UPSC ಪರೀಕ್ಷೆಯಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಯಮಗೆ ಗ್ರಾಮದ ಬೀರಪ್ಪ ಸಿದ್ದಪ್ಪ ಡೋಣಿ ಅನ್ನೋರು UPSC ಪರೀಕ್ಷೆಯಲ್ಲಿ ದೇಶಕ್ಕೆ 551ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ಈ ಬೀರಪ್ಪ ಬೆಳಗಾವಿ ತಾಲೂಕಿನ ನಾನಾವಾಡಿಯಲ್ಲಿದ್ದು ಬೀರಪ್ಪ ಸಾಧನೆಗೆ CM ಸಿದ್ದರಾಮಯ್ಯ ಕಾಲ್ ಮಾಡಿ ಅಭಿನಂದನೆ ಹೇಳಿದ್ದಾರೆ. ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ ಸಿನಿಮೀಯ ರೀತಿಯಲ್ಲಿ ಗುಂಡಿನ ದಾಳಿ ಮಾಡಲಾಗಿದೆ. ಗುಂಡು ಹಾರಿಸಿದ ವ್ಯಕ್ತಿಯನ್ನ ಮಾಜಿ MLC YA ನಾರಾಯಣಸ್ವಾಮಿಯ ಸಂಬಂಧಿ ಸಕಲೇಶ್ ಕುಮಾರ್ ಅಂತ ಗುರುತಿಸಲಾಗಿದೆ. ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಗಂಭೀರ ಗಾಯಗೊಂಡಿದ್ದಾರೆ. ಕಲ್ಲು ಕ್ವಾರಿ ಕ್ರಷರ್ಸ್ಗೆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ವಿರೋಧಿಸಿ ಸ್ಥಳೀಯರು ಪ್ರತಿಭಟಿಸ್ತಾ ಇದ್ರು. ಆಗ ಈ ದಾಳಿಯಾಗಿದೆ. ಏನು ಭಾರತದ ಷೇರುಪೇಟೆ ಬುಧವಾರ ಕೂಡ ಹಸಿರು ಪಟ್ಟಿಯಲ್ಲಿ ಎಂಡಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 520 ಪಾಯಿಂಟ್ಸ್ ಏರಿಕೆಯಾಗಿ 80,116 ಆಗಿದೆ. ನಿಫ್ಟಿ 115 ಪಾಯಿಂಟ್ಸ್ ಎದ್ದು 24,282ಕ್ಕೆ ತಲುಪಿದೆ. ನಿರಂತರ 7ನೇ ಸೆಷನ್ನಲ್ಲಿ ಷೇರುಪೇಟೆ ಲಾಭದಲ್ಲಿ ಕೊನೆಗೊಂಡಿದೆ. ಒಂದೇ ಸೆಷನ್ನಲ್ಲಿ ಹೂಡಿಕೆದಾರರು 3 ಲಕ್ಷ ಕೋಟಿ ರೂಪಾಯಿಯಷ್ಟು ಗೇನ್ ಮಾಡಿದ್ದಾರೆ. ಈ ಮೂಲಕ ಒಟ್ಟು 7 ಸೆಷನ್ನಲ್ಲಿ ಹೂಡಿಕೆದಾರರು 36 ಲಕ್ಷ ಕೋಟಿಯಷ್ಟು ಗೇನ್ ಮಾಡ್ಕೊಂಡಿದ್ದಾರೆ. ವಿದೇಶಿ ಹೂಡಿಕೆದಾರರು ಬೈಯಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದಾರೆ. ಚೀನಾಗೆ 145%ಗಿಂತ ಹೆಚ್ಚು ಟ್ಯಾರಿಫ್ ಹಾಕಲಾಗಿದೆ, ಹೈಯೆಸ್ಟ್. ಇನ್ನೇನಾದ್ರೂ ಡೌನೇ ಆಗಬೇಕು, ಆದರೆ ಬಟ್ 0 ಎಲ್ಲ ಆಗಲ್ಲ. ಬಟ್ ಮಾತುಕತೆಯಲ್ಲಿ ಡೀಲಿಗೆ ಬಂದರೆ ಸ್ವಲ್ಪ ಡೌನ್ ಮಾಡ್ಬೋದು ಅಂತ ಹೇಳಿದರು. ಸ್ವಲ್ಪ ಸಾಫ್ಟ್ ಆಗಿದ್ರು. ಇದರಿಂದ ಮಾರ್ಕೆಟ್ ಸೆಂಟಿಮೆಂಟ್ಗೆ ಎಲ್ಲ ಮೊದಲಿನ ಥರ ಆಗುತ್ತೆ ಅನ್ನೋ ಹೋಪ್ ಬರ್ತಾ ಇದೆ. IT ಮತ್ತು ಆಟೋ ಸೆಕ್ಟರ್ನಲ್ಲಿ ಸಿಕ್ಕಾಪಟ್ಟೆ ಬೈಯಿಂಗ್ ನಡೆದಿದೆ. ಅತ್ತ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿವೆ. ಆದರೆ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸ್ಟಾಕ್ಗಳು ಲಾಸ್ ಮಾಡ್ಕೊಂಡಿವೆ. HCL ಟೆಕ್ನಾಲಜೀಸ್, ಟೆಕ್ ಮಹೀಂದ್ರಾ, ಟಾಟಾ ಮೋಟಾರ್ಸ್, ವಿಪ್ರೋ, ಇನ್ಫೋಸಿಸ್ ಲಾಭ ಮಾಡಿಕೊಂಡಿವೆ. HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, SBI, ಗ್ರಾಸಿಮ್ ಇಂಡಸ್ಟ್ರೀಸ್ ರೆಡ್ನಲ್ಲಿ ಕಾಣಿಸ್ಕೊಂಡಿವೆ. ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 20 ಪೈಸೆ ಕಮ್ಮಿಯಾಗಿ ₹85.43 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹2,399 ಕಮ್ಮಿಯಾಗಿ ₹96,085 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹2,201 ಕಮ್ಮಿಯಾಗಿ ₹88,010 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹1,006 ಜಾಸ್ತಿಯಾಗಿ ₹96,613 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.